ಈ ಒಂದು ಕಾರ್ಯಕ್ರಮದ ಕುರಿತು ಶ್ರೀಮತಿ ಭಾಗೀರಥಿ ಮೇಡಮ್ ವಕೀಲರು ಹರಿಹರ ಇವರು ಮಾತಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ರಾಜ್ಯದ ಹೆಮ್ಮೆಯ ಮಹಿಳಾ ಆಯೋಗದ ಅಧ್ಯಕ್ಷರಾದ, ಮಹಿಳೆಯರ ಪರವಾಗಿ ಸದಾ ದನಿಯನ್ನು ಎತ್ತುವಂಥ ಸಹೃದಯಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರೇ ಹಾಗೂ ದಲಿತ ಸಂಘರ್ಷ ಸಮಿತಿಯ ಮುಖಂಡರೇ ಹಾಗೂ ಬಂಧುಗಳೇ, ನಾವು ಇವತ್ತು ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣ ದಿನವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛೆ ಪಡ್ತೇನೆ. ನಾವು ನಮ್ಮ ಸಂವಿಧಾನ ಅದು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ಮತ್ತು ದೊಡ್ಡದಾದಂಥ ಸಂವಿಧಾನ ಅಂತ ನಾವು ಹೇಳ್ತೀವಿ. ಹಾಗೆ ನಾವು ಹೇಳ್ತೀವಿ ಸಂವಿಧಾನದ ಪೀಠಿಕೆಯನ್ನು ನಾವು ಈ ಹಿಂದೆ ಎಲ್ಲರೂ ಓದುವರಿದ್ದೀವಿ. ಈ ನಮ್ಮ ಸಂವಿಧಾನ ಪೀಠಿಕೆಯನ್ನು ಓದುವುದರ ಏನು ಉದ್ದೇಶ ಅಂತ ಹೇಳಿದರೆ, ಅದರಲ್ಲಿರುವಂಥ ಎಲ್ಲ ಅಂಶಗಳನ್ನು ನಮ್ಮ ಸಂವಿಧಾನ ಒಳಗೊಂಡಿದೆ ಅಂತ ನಾವು ಹೇಳ್ತೀವಿ. ಅಂದರೆ ಈ ಪೀಠಿಕೆಯ ಸಾರ ಎಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ಇದೆ. ಇಲ್ಲಿ ನಾವು ಹೇಳ್ತೀವಿ, ನಾವು ಪ್ರತಿದಿನವೂ ಕೂಡ ದೇವಸ್ಥಾನದಲ್ಲಿ ಮಂತ್ರಗಳನ್ನು ಹೇಳ್ತೀವಿ, ಚರ್ಚು ಹಾಗೂ ಮಸೀದಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಆದರೆ ನಾವೆಲ್ಲರೂ ಗೊತ್ತಿಲ್ಲ, ನಮಗೆಲ್ಲರಿಗೂ ಗೊತ್ತಿಲ್ಲ, ನಮ್ಮೆಲ್ಲರಿಗೂ ಕೂಡ ನಮ್ಮ ಸಂವಿಧಾನವೇ ಒಂದು ಪೀಠಿಕೆ, ಅದೇ ನಮ್ಮ ಒಂದು ಮಂತ್ರ. ಸಂವಿಧಾನ ಪೀಠಿಕೆ ಏನಿದೆಯಲ್ಲ ಅದೇ ನಮ್ಮ ಒಂದು ಮಂತ್ರವಾಗಬೇಕು, ಪ್ರತಿನಿತ್ಯ ನಾವು ಪಠಿಸುವಂಥ ಮಂತ್ರ ಆಗಬೇಕು ಅನ್ನೋದು. ಹಾಗೆ ಯಾಕೆ ಇದು ನಮ್ಮೆಲ್ಲರ ಒಂದು ಮಂತ್ರ ಆಗಬೇಕು ಅಂತ ಹೇಳಿದರೆ, ಇಲ್ಲಿ ಸಂವಿಧಾನದಲ್ಲಿ ಯಾರೇ ಆಗಲಿ, ಯಾವ ಧರ್ಮದವರೇ ಆಗಲಿ, ಅವರಿಗೆ ಸಂವಿಧಾನ ಏನು ಮಾಡಿದೆ, ಅವರಿಗೆ ರಕ್ಷಣೆಯನ್ನು ನೀಡಿದೆ, ಅವರಿಗೆ ಹಕ್ಕುಗಳನ್ನು ನೀಡಿದೆ, ಅವರಿಗೆ ಕರ್ತವ್ಯಗಳನ್ನು ನೀಡಿದೆ. ಹಾಗಾಗಿ ನಾವು ಸಂವಿಧಾನದ ಪೀಠಿಕೆಯನ್ನು ನಮ್ಮ ಮಂತ್ರವಾಗಿ ಪಠಿಸಬೇಕು ಅಂತ ನಾನು ಹೇಳ್ತೀನಿ. ಹಾಗೆಯೇ ಇಲ್ಲಿ ಮೇಡಮ್ ನಾಗಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತು. ಇವತ್ತು ನಾಗಲಕ್ಷ್ಮಿ ಮೇಡಮ್ ನನಗೂ ಕೂಡ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಾವು ಈ ಹಿಂದೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಈ ಹಿಂದೆ ನೋಡಿದಾಗ ಈ ಥರದ ಒಂದು ಸ್ಫೂರ್ತಿಯಾಗಿರುವಂಥ ಮಹಿಳಾ ಅಧ್ಯಕ್ಷರನ್ನ ನಾವು ಈ ಹಿಂದೆ ಕಂಡಿರಲಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನಿಜವಾಗಲೂ ತುಂಬ ಖುಷಿ ಅನಿಸುತ್ತೆ. ಹಾಗೆ ಚೌಧರಿ ಮೇಡಮ್ ಅವರು ಮಹಿಳೆಯರ ಸಂಕಷ್ಟಗಳಿಗೆ ಮಿಡಿಯುವಂಥ ಸಹೃದಯಿ ಹಾಗೂ ಮಾನವೀಯ ಅಂತಃಕರಣೆಯ ಉಳ್ಳಂಥ ವ್ಯಕ್ತಿ ಅವರು. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಯಾರೇ ಶೋಷಿತರಾದರೂ ಕೂಡ ಅವರ ಪರವಾಗಿ ದನಿಯನ್ನು ಎತ್ತುವಂಥ ಮಹಿಳೆ ಅವರು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಮಹಿಳೆಯರ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವಂತಹ ವ್ಯಕ್ತಿ ಅವರು ಅಂತ ಹೇಳ್ತೀವಿ. ಹಾಗೆ ಅವರು ಅತ್ಯಂತ ಧೈರ್ಯಶಾಲಿ ಹಾಗೂ ನಿರ್ಭೀತ ಸ್ವತಂತ್ರ ವ್ಯಕ್ತಿ ಅಂತಲೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ, ಯಾವುದೇ ಒತ್ತಡಕ್ಕೂ ಮಣಿಯದೆ ನಾವು ಹೇಳ್ತೀವಿ ಯಾವುದೇ ಒಂದು ಪೊಸಿಷನ್ನಲ್ಲಿದ್ದಾಗ ಅವರಿಗೆ ಹಲವಾರು ರೀತಿಯಾದಂಥ ಒತ್ತಡಗಳು ಇರುತ್ತೆ. ಅವರು ಯಾವುದೇ ರೀತಿಯ ಒತ್ತಡಕ್ಕೆ ಮಣಿಯದೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ಅವರಿಗೆ ನ್ಯಾಯ ಕೊಡಿಸುವಲ್ಲಿ ತುಂಬ ಒಂದು ಹೋರಾಟವನ್ನು ಮಾಡ್ತಾರೆ. ಹಾಗಾಗಿ ಅದು ಅಲ್ಲದೆ ಕಾನೂನು ರೀತಿಯಲ್ಲಿಯೂ ಕೂಡ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಅಪಾರವಾದ ಶ್ರಮ ವಹಿಸ್ತಾರೆ ಅಂತ ಹೇಳೋಕ್ಕೆ ನಾನು ಒಬ್ಬ ವಕೀಲಿಯಾಗಿ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇಷ್ಟು ಹೇಳಿ ಇಷ್ಟೇ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಔಚಿತ್ಯವನ್ನು ಮಾತನಾಡಿದ ಶ್ರೀಮತಿ ಭಾಗೀರಥಿ ವಕೀಲರು ಇವರಿಗೆ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಅಕ್ಷಯ ಆಸ್ಪತ್ರೆ ಡಾಕ್ಟರ್ ನಾಗರಾಜ್ BV ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೀವಿ. ಎಲ್ಲರಿಗೂ ನನ್ನ ವಂದನೆಗಳು. ಎಲ್ಲರೂ ಮೇಡಮ್ಗೆ ವೇಟ್ ಮಾಡ್ತಿದ್ದೀರಾ ಗೊತ್ತು. ವಿನಯ್ ಸರ್ ಹೇಳಿದರು, ನಮ್ಮ ವಕೀಲರು ಮೇಡಮ್ ಹೇಳಿದರು, ನಾಗಲಕ್ಷ್ಮಿ ಮೇಡಮ್, ಚೌಧರಿ ಮೇಡಮ್ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಆಗಲಿ, ಕ್ಲೌಟ್ ಆಗಲಿ ಸಖತ್ತಾಗಿದೆ ಇಲ್ಲಿ.
ಹರಿಹರದಲ್ಲಿ ನಾನು ಭಾಳ ಸರಿ ಫಂಕ್ಷನ್ಸು ಅಟೆಂಡ್ ಮಾಡಿದ್ದೀನಿ, ಆರ್ಗನೈಸು ಮಾಡಿಸಿದ್ದೀವಿ. ಆಲ್ಮೋಸ್ಟ್ ಈಗ 5ನೇ 6ನೇ ವರ್ಷದಿಂದ ನಾವು ದಲಿತ ಸಂಘರ್ಷ ಸಮಿತಿ ಜೊತೆಗೆ ನಾನು ಒಡನಾಟ ಮಾಡಿಕೊಂಡು ಈ ಹೆಲ್ತ್ ಕ್ಯಾಂಪ್ ಆಗಲಿ ಪರಿನಿರ್ವಾಣ ದಿನಾಚರಣೆನ ಡಿಸೆಂಬರ್ ತಿಂಗಳಲ್ಲಿ ನಾವು ಆಯೋಜಿಸ್ತಾ ಬರ್ತಿದ್ವಿ. ಮುಂಚೆ ಅಕ್ಷ ಹಾಸ್ಪಿಟ್ಲ್ ಆವರಣದಲ್ಲಿ ಮಾಡ್ತಿದ್ವಿ. ಲಾಸ್ಟ್ ಇಯರಿಂದ ಗುರುಭವನದಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ಈ ಫೆಸಿಲಿಟಿ ಎಲ್ಲ ಬೇಕಿತ್ತು, ಸ್ವಲ್ಪ ಕುತ್ಕೊಳ್ಳಲಿಕ್ಕೆ ಆಸನಗಳಾಗಲಿ ಅಲ್ಲಿ ಅಷ್ಟು ಸಮಂಜಸವಾಗಿ ಅನಿಸ್ತಿರ್ಲಿಲ್ಲ. ಸೊ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂಥೇಳಿ ಲಾಸ್ಟ್ ಇಯರಿಂದ ಗುರುಭವನದಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅದು ಮಾಡಿದಾಗಿಂದ ಈಗ 2nd ಇಯರು. ಸೊ ಮೇಡಮ್ ಬಂದಿದ್ದರಿಂದ ಇನ್ನೂ ಸಿಕ್ಕಾಪಟ್ಟೆ ಈ ಜಾಗನೂ ಸಾಕಾಗಲ್ಲ. ನೆಕ್ಸ್ಟ್ ಟೈಮ್ ಮೇಡಮ್ ಏನಾರು MLA ಆಗಿ ಬಂದರೆ ನಾವು ದೊಡ್ಡ ಚೌಲ್ಟ್ರಿನ ಬುಕ್ ಮಾಡಬೇಕಾಗತ್ತೆ. ಸೊ ನೀವೆಲ್ಲ ನೋಡ್ದಂಗೆ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಅಂತೂ ವಿನಯ್ ಕುಮಾರ್ ಸರ್ ಹೇಳಿದ್ದಾರೆ, ಶಿಕ್ಷಣದ ಬಗ್ಗೆ ಏನು ಅರಿವು, ಹೆಂಗೆ ಏನು ಮಾಡಬೇಕು ಅಂತ. ಸಂಘಟನೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇಷ್ಟು ಜನ ಚೇರ್ ಖಾಲಿ ಇಲ್ಲ, ನಿಂತ್ಕೊಂಡಿದ್ದಾರೆ. ಮೇಡಮ್ಗೆ ಫಾಲೋಯಿಂಗ್ ಇರ್ಬೋದು. ಈ ಒಂದು ಸಿಚುವೇಶನ್ ಬರಬೇಕಂದ್ರೆ ಇದಕ್ಕೆ ಮೇನ್ ಕಾರಣ ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಮ್ಮನ್ನೆಲ್ಲ ಒಗ್ಗೂಡಿಸಿ ಸೇರಿಸಿರೋ ಅವ್ರ ಮಹಾನ್ ವ್ಯಕ್ತಿತ್ವ. ಆ ಮಹಾನ್ ವ್ಯಕ್ತಿತ್ವನ ನಾವು ಇನ್ನೂವರೆಗೂ ಮರೆಯೋಕ್ಕಾಗ್ತಿಲ್ಲ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿರಿ. ಅವ್ರು ಎಷ್ಟು ಜ್ಞಾನ ಭಂಡಾರ ಅವ್ರ ಹತ್ರ ಇತ್ತು. ಅವ್ರಿಗೆ ಅದಕ್ಕೆ ಮಹಾನಾಯಕ ಅಂತ ಹೇಳೋದು. ಸುಮ್ಮನೆ ಸೀರಿಯಲ್ ನೋಡಿದ್ದೀರ ಭಾಳ ಜನ ಮಹಾನಾಯಕ ಅಂತೇಳಿ. ಮಹಾನಾಯಕ ಅಂದರೆ ಇದು. ಅವ್ರ ಹೆಸರಿಗೆ ಇಷ್ಟು ಜನ ಸೇರಿಸಿರೋದು ಅದು ಸುಮಾರಲ್ಲ. ನಾವು ಯಾರೇ ಒಬ್ಬರು, ನಾವೆಲ್ಲ ಅವ್ರ ಮುಂದೆ ಭಾಳ ಸಣ್ಣವರು. ಹಂಗಂತೇಳಿ ನಾನು ಮೇಡಮ್ ಅವ್ರಿಗೆ ಸಣ್ಣವರಲ್ಲ, ನಾನು ಸಣ್ಣವರಲ್ಲ ಅಂತಲ್ಲ. ಬಟ್ ಅವ್ರ ಮುಂದೆ ನಾವೆಲ್ಲ ಏನೂ ಇಲ್ಲ. ಯಾಕಂದರೆ ಅವರು ಸರ್ ಹೇಳಿದಂಗೆ 50,000 ಅಲ್ಲ, ನನಗೆ ಅನಿಸ್ದಂಗೆ 5 ಲಕ್ಷ ಬುಕ್ಸೇ ಓದಿರ್ತಾರೆ. 50,000 ಬುಕ್ಸ್ ಅವ್ರ ಹತ್ರ ಇರ್ಬೋದು. ಬಟ್ ಅವ್ರ ಹತ್ರ ಆ ಟೈಮಲ್ಲಿ ಅಷ್ಟು ಜ್ಞಾನ ಭಂಡಾರ ಇರಬೇಕು ಅಂದರೆ ಆ ಶಿಕ್ಷಣದಿಂದ ಅವರು ಸಂಘಟನೆ ಮಾಡಿ ಆ ಹೋರಾಟದಿಂದ ನಾವೆಲ್ಲರೂ ಈಗ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ. ಯಾರಿಗೂ ಮೇಲು ಕೀಳು ಇದೇ ಸಮಾಜದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ. ಬಟ್ ಹರಿಹರದಲ್ಲಿ ನಾನು ನೋಡ್ದಿರಂಗೆ ಅಷ್ಟು ಅಸಾಮಾನ್ಯ ಇದು ಇಲ್ಲ, ಏನು ಡಿಫ್ರೆನ್ಸಸ್ ಅಷ್ಟು ಇಲ್ಲ. ಸ್ವಲ್ಪ ಒಂದು ಸೊಸೈಟಿ ಅಂದಮೇಲೆ ಇದ್ದೇ ಇರುತ್ತೆ. ಸೊ ಅದನ್ನು ಇನ್ನೂ ಜಾಸ್ತಿ ನಾವು ಹೋಗಲಾಡಿಸ್ಬೇಕು, ನಾವೆಲ್ಲ ಒಂದಾಗಿರಬೇಕು ಅಂದರೆ ಶಿಕ್ಷಣ ಮತ್ತು ಆರೋಗ್ಯ ಭಾಳ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾವು ಒಂದು ಚಾರಿಟೇಬಲ್ ಟ್ರಸ್ಟು ಮಾಡಿದ್ವಿ, ಸ್ಫೂರ್ತಿ ಚಾರಿಟೇಬಲ್ ಟ್ರಸ್ಟ್ ಅಂತ. ಅದರದ್ದು ನಾನು ಅಧ್ಯಕ್ಷ. ಸೊ ಹಂಗಾಗಿ ಒಂದು ಹೆಲ್ತ್ ಕ್ಯಾಂಪು ಸೇರ್ಸೋಣ ಅಂಥೇಳಿ ಒಂದು ಶುಗರ್ ಟೆಸ್ಟ್ ಮಾಡೋದಾಗಲಿ, BP ಟೆಸ್ಟ್ ಮಾಡೋದಾಗಲಿ, ಕಣ್ಣಿನ ಪರೀಕ್ಷೆ ಆಗಲಿ. ಮತ್ತು ಇತ್ತೀಚೆಗೆ ನೀವು ನೋಡಿದ್ದೀರಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಾವಾದಮೇಲೆ ಕಾರ್ಡಿಯಾಕ್ ಅರೆಸ್ಟು, ಹೃದಯ ಸ್ಪಂದನ ಹೆಂಗೆ ಎಷ್ಟು ಅಪಾಯಕಾರಿ ಅಂತೇಳಿ ಯಾರಿಗೂ ಬಿಡೋದಿಲ್ಲ. ದುಡ್ಡಿರೋರಿಗೂ ಬಿಡಲ್ಲ, ದುಡ್ಡು ಇಲ್ದಿರೋರಿಗೂ ಬಿಡೋದಿಲ್ಲ. ಸೊ ಹಂಗಾಗಿ ನಾವು ಅವಾಗ ಸರ್ಕಾರ ಭಾಳ ಯೋಜನೆಗಳು ಕ್ರಿಯೇಟ್ ಮಾಡಿದೆ. ಮನೆಗೆ ಹೋಗಿ ಶುಗರ್ ಟೆಸ್ಟ್ ಮಾಡೋದು, BP ಟೆಸ್ಟ್ ಮಾಡೋದು ಇದೆಲ್ಲ ಇದೆ. ಆದರೂ ನಿಮ್ಮದು ಸ್ವಲ್ಪ ಕಳಿ ಇರಬೇಕು. ಆರೋಗ್ಯದ ಬಗ್ಗೆ ಸ್ವಲ್ಪ ದೃಷ್ಟಿಕೋನ ಮಾಡಿಕೊಂಡು ಶಿಕ್ಷಣದ ಜೊತೆಗೆ, ಸಂಘಟನೆ ಜೊತೆಗೆ, ಹೋರಾಟದ ಜೊತೆಗೆ ಆರೋಗ್ಯನೂ ಕಾಪಾಡಿಕೊಂಡು ನಾವು ನಮ್ಮ ಜೀವನವನ್ನು ಸಾಗಿಸ್ಬೇಕು ಅಂಥೇಳಿ ನನ್ನ 2 ಮಾತುಗಳನ್ನಾಡಿ ನಿಮ್ಮನ್ನೆಲ್ಲ ವಂದಿಸ್ತಾ ಥ್ಯಾಂಕ್ ಯು. ಪ್ರತಿ ವರ್ಷ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಹಯೋಗದೊಂದಿಗೆ ಅನೇಕ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸ್ತಾ ಬಂದಿರತಕ್ಕಂಥ ಡಾಕ್ಟರ್ ನಾಗರಾಜ್ ಅವರಿಗೆ, ಸ್ಫೂರ್ತಿ ಚಾರಿಟೇಬಲ್ ಟ್ರಸ್ಟ್ ಇವರ ಮುಖ್ಯಸ್ಥರಿಗೆ ಹೃತ್ಪೂರ್ವಕವಾಗಿದ್ದ ಧನ್ಯವಾದಗಳು. ಅವರು ಗೌರವ ಸಮರ್ಪಣೆಯನ್ನು ತೆಗೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ PG ಮಾಂತೇಶ್ ಅವರು ಮೇಡಮ್ ಅವರಿಗೆ ಕೆಲವೊಂದು ಬೇಡಿಕೆಗಳನ್ನು ನೀಡಲಿದ್ದಾರೆ. ಮಾಂತೇಶ್ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತೇನು ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟವರು ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ
ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಜಿ ಬಿ ವಿನಯಕುಮಾರ್ ಸರಿಗೆ ಕೂಡ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಕುಂದುವಾಡ ಮಂಜುನಾಥ್ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಪ್ರತಿ ವರ್ಷದಂತೆ ಇದೇ ವರ್ಷವೂ ಕೂಡ ನಾವು ಕಾರ್ಯಕ್ರಮವನ್ನು ಮಾಡ್ಕೊತ ಬರ್ತಾಯಿದ್ದೀವಿ. ನಮ್ಮ ಡಾಕ್ಟರ್ ನಾಗರಾಜ್ ಸರ್ ಕೂಡ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ವೇದಿಕೆ ಮೇಲಿರುವಂಥ ಶಿವಬಸಪ್ಪ ಸರ್ ಆಗಿರ್ಬೋದು, ಮತ್ತು ನಮ್ಮ 7 ಕೋಟಿ ಶಿವಮೊಗ್ಗ ಜಿಲ್ಲಾ ಸಂಚಾಲಕರಾಗಿರ್ಬೋದು, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಇವತ್ತೇನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಕಟ್ಟಿ ಬೆಳೆದಂಥ ಈ ಸಂಘಟನೆ ಇವತ್ತು ಒಂದು ಚಿಕ್ಕ ಸಸಿಯಾಗಿದ್ದು ದೊಡ್ಡ ಆಲಮರದಾಗಿ ಬೆಳೆದೋಕ್ಕೆ ಕಾರಣ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇದೇ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಿದರು. ಬೆತ್ತಲೆ ಸೇವೆ ಅಂತ ಏನು ಚಂದ್ರಗುತ್ತಿಯಲ್ಲಿ ನಡೀತಿತ್ತು ಅದನ್ನೆಲ್ಲ ನಿಷೇಧ ಮಾಡುವಂಥ ಯಶಸ್ವಿ ನಾಯಕ ಯಾರಿದ್ದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಅದು ಸಲ್ಲುತ್ತದೆ. ಮತ್ತು ಏನು ನಾನು ಮೇಡಮರಲ್ಲಿ ಒಂದಿಷ್ಟು ರಿಕ್ವೆಸ್ಟ್, ದಯಮಾಡಿ 1-5 ನಿಮಿಷ ದಯಮಾಡಿ ನಮ್ಮ ಬೇಡಿಕೆಗಳು ಸ್ವಲ್ಪ ಮೇಡಮರಿಗೆ ನಾನು ತಿಳಿಸೋಕ್ಕೋಸ್ಕರ ಇದನ್ನು ಮಾತಾಡೋಕ್ಕೆ ಬಂದೇನೆ. ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಹುಟ್ಟಿದಂಥ ಊರು ಇದು. ಅವರ ಮನೆ ಬಿದ್ದು ಸುಮಾರು ಒಂದು 10-15 ವರ್ಷ ಆಯಿತು. ನೀವು ಮೇಡಮ್ ನಿಮ್ಮಲ್ಲಿ ಒಂದು ಮನವಿ ಏನಂದರೆ ಆ ಆಡಿ ಬೆಳೆದಂಥ ಮನೆಯನ್ನು ಅದನ್ನು ಒಂದು ಸ್ಮಾರಕವಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಒಂದು ಒತ್ತಡ ಹಾಕ್ಬೇಕು ಅನ್ನೋದು ನನ್ನದೊಂದು ಅಭಿಲಾಷೆಯ. ಹಿಂದಿದ್ದಂಥ ಮಾಂತೇಶ್ ಬಿಳಿಗಿ ಸರ್ ಅವರು ಒಂದು 5 ಲಕ್ಷ ಅಮೌಂಟನ್ನು ರಿಲೀಸ್ ಮಾಡಿದರು, ಬಟ್ ತಾಂತ್ರಿಕ ದೋಷದಿಂದ ಅದು ಬಿಡುಗಡೆ ಆಗಲಿಲ್ಲ. ಹಾಗಾಗಿ ಅದ್ರ ಕಡೆಗೆ ಸ್ವಲ್ಪ ಇದು ಇರಲಿ ಮೇಡಮ್. ಹಾಗೆ ಕಡ್ಲಿಗೊಂದಿ ಗ್ರಾಮದಲ್ಲಿ ಸುಮಾರು ಒಂದು 110 ಜನ ಕುಟುಂಬಗಳು ಅಲ್ಲಿ ವಾಸವಾಗಿ ಮಾಡ್ತಿದ್ದಾರೆ ಮೇಡಮ್. ಮನೆಗಳು ಚಿಕ್ಕ ಚಿಕ್ಕ ಪುಟ್ಟದಾಗಿದ್ದಾವೆ. ಮಹಿಳೆಯರು ಕೂಡ ವಾಸ ಮಾಡುವಂಥ ಯೋಗ್ಯತೆ ಇಲ್ಲಂಥ ಜಾಗ ಇದೆ. ಈ ಸರ್ಕಾರಗಳು ಮತ್ತು ತಮ್ಮ ತಹಸೀಲ್ದಾರ್ಗಳು ಅವರು ಏನು ಕಿವಿಗೆ ಹಾಕ್ಯಣಲ್ಲ ಮೇಡಮ್. ಸಂಬಂಧಪಟ್ಟ ಅಧಿಕಾರಿಗಳು ಮೇಡಮ್, ನಾವು ಅಲ್ದಾಡಿ ಸಾಕಾಗಿ ಹೋಗಿದೆ. ಯಾಕೆಂದರೆ ನಾವು ಕೂಲಿ ಮಾಡಿ ನಾಲಿ ಮಾಡಿ ಇವತ್ತು ಜೀವನ ಮಾಡಬೇಕು. ನಮ್ಮಲ್ಲಿ ಯಾರು ಕೂಡ ಕೋಟ್ಯಾಧೀಶ್ವರರು ಯಾರಿಲ್ಲ. ಇವತ್ತು ಈ ಶತಮಾನದಲ್ಲೂ ಕೂಡ ಮನೆ ನಮಗಿಲ್ಲ ಅಂದರೆ ಅದು ಒಂದು ದೊಡ್ಡ ದುರಂತ. ದಯಮಾಡಿ ಇದನ್ನು ನೀವು ಒಂದು ಮನವಿ ರೂಪದಲ್ಲಿ ಕೊಡ್ತದೆ ಮೇಡಮ್. ಸರ್ಕಾರಕ್ಕೆ ನೀವೆಲ್ಲ ಪತ್ರ ಬರೀಬೇಕು. ಇವತ್ತೇನು ಧರ್ಮಸ್ಥಳ ಏನು ಬುರುಡೆಗಳ ಆ ವಿಚಾರದಲ್ಲಿ ತಾವು SIT ತನಿಖೆ ಮಾಡಿದ್ದು ದೊಡ್ಡ ಪಾತ್ರ ಯಾರ್ದಾರ ಇತ್ತಂದ್ರೆ ಅದು ನಿಮ್ಮದು ಮೇಡಮ್. ಅದು ಇವತ್ತು ತನಿಖೆ ಆಗ್ತಾಯಿದೆ ಅಂದರೆ ಅದಕ್ಕೆ ನೀವು ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ಮುಖ್ಯಮಂತ್ರಿ ಆಗ್ಬೋದು ಅನ್ನೋದು ನಂದು ಒಂದು ಕನಸಿದೆ ಮೇಡಮ್. ಇಷ್ಟೊಂದು ಮಹಿಳೆಯರೆಲ್ಲ ನಿಮಗೆಲ್ಲ ಸಪೋರ್ಟಿವ್ ಅದಾರು. ಈಗ ಸಮಸ್ಯೆಗಳನ್ನ ನೀವು ಕೂಡಲೇ ಒಂದು ಪತ್ರ ಬರೀಬೇಕು. ಅದ್ರ ಜೊತೆಗೆ ಏನು ಇತ್ತೀಚೆಗೆ ಮತ್ತೊಂದು ಪತ್ರ ಬರೆದ್ರೆ ಎಣ್ಣೆ ಮಾರಾಟ ಕಮ್ಮಿ ಮಾಡಿ ಅಂತ ಹೇಳಿ, ಅದನ್ನು ಕೂಡ ಒಂದು ಒಳ್ಳೆಯ ಕೆಲಸ. ಇವೆಲ್ಲ ಒಂದು ಸರಾದ ಕೆಲಸಗಳೆಲ್ಲ ಆಗಬೇಕು ಮೇಡಮ್. ದಯಮಾಡಿ ನಮ್ಮ ಬೇಡಿಕೆಗಳು ತುಂಬ ಅದಾವು. ತಹಸೀಲ್ದಾರ್ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಯಾರು ಕೂಡ ನಮ್ಮ ಕೆಲಸಗಳು ಗಮನ ಹರಿಸ್ತಾ ಇಲ್ಲ. ಸುಮಾರು 3 ತಿಂಗಳು ಗಂಟಲೆ ನಾವು ತಾಲೂಕು ಆಡಳಿತ ಮುಂದೆ 3 ತಿಂಗಳು ಹೋರಾಟ ಮಾಡಿದ್ವಿ. ಆದರೂ ಕೂಡ ಇಲ್ಲಿವರೆಗೆ ಯಾವುದು ಫಲ ಸಿಗಲಿಲ್ಲ. ಸಂಬಂಧಪಟ್ಟ CM ಅವರಿಗೆ ಬಂದು ಜನಸ್ಪಂದನದಲ್ಲಿ ಮನವಿ ಕೊಟ್ಟ ಮೇಲೆ ಫಲಾನುಗಳು ಪಟ್ಟಿ ಆಯ್ಕೆ ಆಯಿತು. ಹಾಗಾಗಿ ಈ ಥರದ ಸಮಸ್ಯೆಗಳು ಸುಮಾರು ಇದಾವೆ ಮೇಡಮ್. ಇಂಥ ವಿಚಾರಗಳು ನಿಮಗೆಲ್ಲ ಗಮನಕ್ಕೆ ತರ್ತಾ ಇದ್ದೀವಿ. ಈ ಮನವಿಯನ್ನು ನಮ್ಮ ಮಹಿಳೆಯರಿಗೊಂದಿಗೆ ನೀವು ಸ್ವೀಕರಿಸ್ಬೇಕಂತ ಹೇಳಿ ನಾನು ಈ ಸಂಘಟನೆ ಪರವಾಗಿ ಒತ್ತಾಯ ಮಾಡ್ತಿದ್ದೇನೆ. ಎಲ್ಲರಿಗೂ ಜೈ ಭೀಮ್. ಮಾಂತೇಶ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅನೇಕ ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥ ಅವರಿಗೆ ಧನ್ಯವಾದಗಳು. ಈ ರಾಜ್ಯ ಕಂಡ ಅತ್ಯಂತ ಧೀಮಂತ ನಾಯಕಿ, ಬಡವರ, ಶೋಷಿತರ, ಅಲ್ಪಸಂಖ್ಯಾತರ, ಅಬಲೆಯರ ಅನೇಕ ಕಷ್ಟ ನಷ್ಟಗಳನ್ನು ಸ್ಥಳದಲ್ಲೇ ಬಗೆಹರಿಸಿ ಈ ರಾಜ್ಯದಲ್ಲಿ ಎಲ್ಲರೂ ಸಹಿತ ಸುಭಿಕ್ಷವಾಗಿ ಇರಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಹಿಳಾ ಆಯೋಗದ ಅಧ್ಯಕ್ಷಣೆ ಶ್ರೀ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಕುಂದುವಾಡ ಮಂಜುನಾಥ್ ಅವರು 2 ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದಂಥ ಸಂಘಟನೆಯ ಹರಿಹರದ ತಾಲೂಕು ಸಮಿತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 61ನೇ ಮಹಾಪರಿನಿರ್ವಾಣ ದಿನಾಚರಣೆ ಹಾಗೂ ಅಂಬೇಡ್ಕರ್ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂಥ ರಾಜ್ಯ ಮಹಿಳಾ ಅಧ್ಯಕ್ಷರು
ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರೇ, ಹಾಗೂ ಸಹೋದರ ಮಾಂತೇಶ್ ಅವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ತಾಯಂದಿರೇ, ಎಲ್ಲ ನನ್ನ ಬಂಧುಗಳೇ, ಇವತ್ತು ಒಂದು ಮಗು ಜನಿಸಿದಾಗ ಕೇವಲ ಅದರ ಉಸಿರು ಮಾತ್ರ ಇರುತ್ತೆ. ಅದು ಬೆಳೆದು ದೊಡ್ಡವರಾಗಿ ಆ ಮಗು ಅಂದರೆ ಅವರು ಸತ್ತೋದ ಮೇಲೆ ಅದು ಉಸಿರು ನಿಲ್ಲುತ್ತೆ, ಆ ಹೆಸರು ಉಳಿಯುತ್ತೆ. ಅದು ಯಾರಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಶಿಕ್ಷಣ ಕೊಟ್ಟು ಶಿಕ್ಷಣವನ್ನು ಪಡೆದು ತುಂಬ ತೊಂದರೆ ಇತ್ತು. ಇಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಆ ಥರ ಪರಿಸ್ಥಿತಿ ಇಲ್ಲ, ಅವ್ರಿಗೆ ಓದೋಕ್ಕೆ ಕೂಡ ಅವಕಾಶ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ತುಂಬ ಶ್ರಮಪಟ್ಟು, ಕಠಿಣವಾಗಿರ್ತಕ್ಕಂಥ ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿ ಈ ದೇಶಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವೇನಾದರೂ ಭಾಳ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಾವಿಲ್ಲೆಲ್ಲ ಭಾಳ ನೀಟಾಗಿ ಶಿಸ್ತಾಗಿ ಕೂತಿದ್ದೀವಿ ತಾಯಂದರು ಅಂತಂದರೆ ಅದಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತು ಅಂಬೇಡ್ಕರ್ ಅವರೇನಾದರೂ ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಯಾವ ರೀತಿ ಇರ್ತಾ ಇತ್ತು ಅಂತಕ್ಕಂಥದ್ದನ್ನು ನಾವು ಯಾರೂ ಕೂಡ ಊಹಿಸ್ಲಿಕ್ಕೂ ಸಾಧ್ಯ ಇರ್ತಿರಲಿಲ್ಲ. ಅಂಥ ಒಂದು ಪರಿಸ್ಥಿತಿ ಇರ್ತಾ ಇತ್ತು. ಆದರೆ ಅಂಬೇಡ್ಕರ್ ಹುಟ್ಟಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಈ ಸಮಾಜದೊಳಗಡೆ ನಾಗರಿಕರಾಗಿ ಬದುಕ್ತಾ ಇದ್ದೀವಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಹರಿಹರ ಅಂತಕ್ಕಂಥದ್ದು ಒಂದು ಗಂಡಿ ಮೆಟ್ಟಿನ ನಾಡು. ಇವತ್ತು ದಲಿತ ಚಳವಳಿ ಹುಟ್ಟಿದೆ ಅಂತಂದರೆ ಈ ಹರಿಹರ ನಗರದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರ ಊರು. ಇವತ್ತು ಆ ಕೃಷ್ಣಪ್ಪನವ್ರಿಗೆ ಅವರೊಬ್ಬ ಪ್ರೊಫೆಸರ್ ಆಗಿದ್ದರು, ಆದರೆ ಅವರಿಗೆ ಚಳವಳಿ ಕಟ್ಟೋಂಥ ನೆಸೆಸಿಟಿ ಇರಲಿಲ್ಲ. ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನು ನಮ್ಮ ದಲಿತರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಮನಗಂಡಂಥ ಬಿ ಕೃಷ್ಣಪ್ಪನವರು ಇಡೀ ರಾಜ್ಯದ ಉದ್ದಗಲಕ್ಕೂ ಸಂಚಾರ ಮಾಡಿ ಚಳವಳಿಯನ್ನು ಕಟ್ಟುವ ಮುಖಾಂತರ ಇಡೀ ಎಲ್ಲ ದಲಿತರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು 1977ರಲ್ಲಿ ಏನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಸಿದ್ಲಿಪುರ ಗ್ರಾಮ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಏನು ಬಗರುಕುಂ ವಿಚಾರವಾಗಿ ಸತತ 1.5 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟವನ್ನು ಮಾಡ್ತಾರೆ. ಆ ಒಂದು ಹೋರಾಟದ ಸ್ವರೂಪ ಯಾವ ರೀತಿ ಇತ್ತು ಅಂತಂದರೆ ಇಡೀ ರಾಷ್ಟ್ರ ತನಕಲ್ಲೂ ಚರ್ಚೆ ಆಗೋಂಥ ಒಂದು ರೀತಿಯಲ್ಲಿ ಆ ಒಂದು ಹೋರಾಟ ನಡೀತದೆ. ಆ ಒಂದು ಹೋರಾಟವನ್ನು ಮನಗಂಡಂಥ ಈ ರಾಜ್ಯ ಆಗಿನ ಸರ್ಕಾರ PTCL ಕಾಯ್ದೆ ಅಂತಕ್ಕಂಥ ಒಂದು ಕಾಯ್ದೆಯನ್ನು ಒಂದು ಏನು ಪರಿಶಿಷ್ಟರ ಭೂ ಪರಾಬರಿ ನಿಷೇಧ ಕಾಯ್ದೆಯನ್ನು ಕಾನೂನಾಗಿ ಇವತ್ತು ಜಾರಿ ಮಾಡಿ ಇವತ್ತು ಸಾಕಷ್ಟು ಸಾವಿರಾರು ಲಕ್ಷಾಂತರ ಏನು ದಲಿತರು ಭೂಮಿಯನ್ನು ಕಳ್ಕೊಂಡಿದ್ರು ಅಂಥವ್ರಿಗೆ ಮರಳಿ ಪಡಿತಕ್ಕಂಥ ಒಂದು ಅವಕಾಶವನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ರಾಜ್ಯದಲ್ಲಿ ಹೋರಾಟ ಮಾಡಿ ಕೊಡಿಸಿದ್ದಾರೆ. ಅದೇ ರೀತಿ ಏನು 1986ರಲ್ಲಿ ಚಂದ್ರಗುತ್ತಿ ಏನು ಶಿವಮೊಗ್ಗ ಜಿಲ್ಲೆಯ ಚಂದ್ರಗುತ್ತಿಯಲ್ಲಿ ನಡೀತಕ್ಕಂಥ ಏನು ಬೆತ್ತಲೆ ಸೇವೆ ನಡೀತಾ ಇತ್ತಲ್ಲ, ಆ ಒಂದು ಅನಿಷ್ಟ ಪದ್ಧತಿಯನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ತಮ್ಮ ಜೀವವನ್ನೇ ಲೆಕ್ಕಿಸದೆ ಹೋರಾಟವನ್ನು ಮಾಡಿ ಇವತ್ತು ಸರ್ಕಾರವನ್ನು ಕಣ್ತರಿಸಿ ಆ ಒಂದು ಹೋರಾಟದ ಫಲವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲಿ ಕೂಡ ಬೆತ್ತಲೆ ಸೇವೆ ನಿರ್ಬಂಧಕ ಕಾಯ್ದೆಯನ್ನು ಇವತ್ತು ಜಾರಿ ಮಾಡಿದಂಥ ಕೀರ್ತಿ ಯಾರಿಗಾದರೂ ಸಲ್ಲುತ್ತೆ ಅಂತಂದರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದೇ ರೀತಿ ಕರ್ನಾಟಕದ ಅಂಬೇಡ್ಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದೇ ರೀತಿ ಅಂಬೇಡ್ಕರ್ ಅವರು ಕೂಡ ಹೋರಾಟವನ್ನು ಏನು 1927ರಲ್ಲಿ ಒಂದು ಏನು ಮಹಾನಗರದಲ್ಲಿರ್ತಕ್ಕಂಥ ಚೌಡರಕೆರೆ ನೀರು ಮುಟ್ತಕ್ಕಂಥ ಹೋರಾಟವನ್ನು 1927 ಮಾರ್ಚ್ 21ರಂದು ಒಂದು ಹೋರಾಟವನ್ನು ಮಾಡ್ತಾರೆ. ಆ ಒಂದು ಹೋರಾಟಕ್ಕೆ ಸಹಸ್ರಾರು ಜನ ಬುತ್ತಿ ರೊಟ್ಟಿಯ ಮುಖಾಂತರ ಹೋಗ್ತಾರೆ. ಆ ಒಂದು ಹೋರಾಟದಲ್ಲಿ ಅಂಬೇಡ್ಕರ್ ಅವರು ಯಶಸ್ವಿ ಆಗ್ತಾರೆ. ಆದರೆ ಆ ನೀರನ್ನು ನಾಯಿ ನರಿಗಳು ಹಂದಿ ಪಕ್ಷಿ ಪ್ರಾಣಿಗಳು ಕೂಡ ಮುಟ್ಟಿದ್ರು ಕೂಡ ಸಹಿಸ್ತಾ ಇದ್ರು. ಆದರೆ ಈ ದೇಶದ ದಲಿತರು ಮುಟ್ಟಿದ್ರೆ ಅದನ್ನ ಸಹಿಸ್ಕೊಳ್ಳಾರ್ದಂಥ ಮನವಾದಿ ವ್ಯವಸ್ಥೆ ಇತ್ತು. ಅಂಥ ಒಂದು ಹೋರಾಟವನ್ನು ಅಂಬೇಡ್ಕರ್ ಅವರು ಮಾಡ್ತಾರೆ.
ಆ ಒಂದು ಕೆರೆ ನೀರನ್ನು 3 ಬಗ್ಸಿ ನೀರನ್ನು ಕುಡಿದು ಹೇಳ್ತಾರೆ ಅವರು, ಈ ನೀರನ್ನು ಮುಟ್ಟೋದ್ರಿಂದ ನಾವ್ಯಾರು ಪವಿತ್ರರಾಗಲ್ಲ, ನಾವ್ಯಾರು ಶ್ರೀಮಂತರಾಗಲ್ಲ. ಈ ನೆಲ ಜಲ, ಈ ನಾಡಿನ ಈ ನೆಲ ಜಲ, ಈ ಭೂಮಿಯ ಬಗ್ಗೆ ನಮಗಿರ್ತಕ್ಕಂಥ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಇವತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕೃಷ್ಣಪ್ಪಾಜಿ. ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಕುಂದವಾಡ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಅವರಿಗೆ ಗೌರವ ಸಮರ್ಪಣೆಯನ್ನು ತಾಲೂಕು ಸಂಚಾಲಕರಾದ PG ಮಹಾಂತೇಶ್ ಮತ್ತು ನಾಗಲಕ್ಷ್ಮಿ ಮೇಡಮ್ ಅವರು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ PG ಮಹಾಂತೇಶ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಸನ್ಮಾನವನ್ನು ಮಾಡಬೇಕಾಗಿ ಅವರ ಸಂಘಟಕರಿಗೆ ಕೇಳ್ಕೊಳ್ತಾ ಇದ್ದೇವೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.